ತುಮಕೂರು ನಗರ ಮತ್ತು ತಾಲೂಕಿನಲ್ಲಿ ಕರೆದಿದ್ದ ಅಂಬೇಡ್ಕರ್ ಜಯಂತಿ ಪೂರ್ವಭಾವಿ ಸಭೆಯನ್ನು ಒಳ ಮೀಸಲಾತಿ ಹೋರಾಟಗಾರರು ಬಹಿಷ್ಕರಿಸಿ ಪೂರ್ವಭಾವಿ ಸಭೆಯಿಂದ ಹೊರನಡೆದಿದ್ದಾರೆ. ಇನ್ನು ಒಳ ಮೀಸಲಾತಿ ನೀಡದ ಸರ್ಕಾರಕ್ಕೆ ಜಯಂತಿಯನ್ನು ಮಾಡುವ ಹಕ್ಕಿಲ್ಲ ಎಂದು ದಲಿತ ಪರ ಸಂಘಟನೆಗಳು ಆಕ್ರೋಶ ವ್ಯಕ್ತಪಡಿಸಿ ಪ್ರತಿಭಟನೆ ನಡೆಸಿದ್ದಾರೆ. ಹಾಗೂ ದಲಿತ ಪರ ಸಂಘಟನೆಗಳ ಒಕ್ಕೂಟದ ಮುಖಂಡರೇ ಹಾಗೂ ಸದಸ್ಯರೇ, ಈ ದಿವಸ ತಿಪ್ಟೂರು ತಾಲೂಕಿನ ತಾಲೂಕು ಆಡಳಿತ ಮತ್ತು ಸಮಾಜ ಕಲ್ಯಾಣ ಇಲಾಖೆ ವತಿಯಿಂದ 5ನೇ ತಾರೀಕು ನಡೆಯತಕ್ಕಂಥ ಬಾಬು ಜಗಜೀವನ್ ರಾಮ್ ಅವರ ಜಯಂತಿ ಹಾಗೂ ಏಪ್ರಿಲ್ 14ನೇ ತಾರೀಕು ನಡೆಯತಕ್ಕಂಥ ಡಾಕ್ಟರ್ BR ಅಂಬೇಡ್ಕರ್ ಜಯಂತಿ ಆಚರಣೆಗೋಸ್ಕರ ಪೂರ್ವಭಾವಿ ಸಭೆಯನ್ನು ಕರೆದಿದ್ರು. ಈಗ ನಾವು ಆ ಪೂರ್ವಭಾವಿ ಸಭೆನ ಬೈಕಾಟ್ ಮಾಡಿ ಹೊರಗಡೆ ಬಂದಿದ್ದೀವಿ. ಕಾರಣ ಇಷ್ಟೇ, ನಾವು ಸುಮಾರು 40 ವರ್ಷಗಳಿಂದ ಈ ರಾಜ್ಯದಲ್ಲಿ ಒಳ ಮೀಸಲಾತಿಗಾಗಿ ಹೋರಾಟ ಮಾಡಿಕೊಂಡು ಹಲವಾರು ಸಾವು ನೋವುಗಳನ್ನು ಅನುಭವಿಸಿದ್ದೇವೆ. ಆದರೆ ಆಗಸ್ಟ್ 1ನೇ ತಾರೀಕು 2025ರಲ್ಲಿ ಏನು ಸುಪ್ರೀಂ ಕೋರ್ಟ್ ಆದೇಶ ಈ ರಾಜ್ಯಗಳಿಗೆ ಸೀಮಿತವಾಗಿ ಆಯಾ ರಾಜ್ಯಗಳು ಒಳ ಮೀಸಲಾತಿ ಜಾರಿ ಮಾಡಬಹುದು ಅಂತ ಒಂದು ಆದೇಶ ಕೊಟ್ಟ ನಂತರ ಎಲ್ಲ ಸರ್ಕಾರಗಳು ಹಲವಾರು ರಾಜ್ಯ ಸರ್ಕಾರಗಳಿಗಾಗಲೇ ಮಾಡಿದ್ದೇವೆ. ಆದರೆ ಈಗ ನಮ್ಮ ಕರ್ನಾಟಕ ಸರ್ಕಾರ ಏನು ನಾವು ಈ 27ನೇ ತಾರೀಕು ಗಡುವು ಕೊಟ್ಟಿತ್ತು ನಮಗೆ. ನಾವು 12ನೇ ತಾರೀಕು ಮಾರ್ಚ್ 12ನೇ ತಾರೀಕು ಫ್ರೀಡಂ ಪಾರ್ಕ್ನಲ್ಲಿ ಲಕ್ಷಾಂತರ ಜನ ಸೇರಿ ಫ್ರೀಡಂ ಪಾರ್ಕ್ನಲ್ಲಿ ಸೇರ್ಕೊಂಡು ಸ್ಟ್ರೈಕ್ ಮಾಡುವಾಗ ಎಲ್ಲ ಸರ್ಕಾರದ ಸುಮಾರು ಹಲವಾರು ಸಚಿವರುಗಳು ಬಂದು, ಅದರಲ್ಲಿ ಸತೀಶ್ ಜಾರಕಿಹೊಳಿ ಅವರು, ಭೀಮಣ್ಣ ಖಂಡ್ರೆ ಅವರು, KH ಮುನಿಯಪ್ಪನವರು, ಇನ್ನೂ ಹಲವಾರು ಸಚಿವರುಗಳು ಬಂದು CM ನಮಗೆ 27ನೇ ತಾರೀಕು ಗಡುವು ಕೊಟ್ಟಿದ್ದಾರೆ. 27ನೇ ತಾರೀಕು ಈ ಒಂದು ತೀರ್ಮಾನವನ್ನು ಕಡಾಖಂಡಿತವಾಗಿ ಮಾಡ್ತೀವಿ ಅಂತ ಒಂದು ಭರವಸೆಯನ್ನು ಕೊಟ್ಟು ನಮ್ಮ ಸ್ಟ್ರೈಕನ್ನು ವಾಪಸ್ ಕಳಿಸಿದ್ದು. ಬಾಬು ಜಗಜೀವನ್ ರಾಮ್ಗಾಗಲಿ ಅಂಬೇಡ್ಕರ್ಗಾಗಲಿ ಅವಮಾನ ಮಾಡ್ತಾ ಇಲ್ಲ. ಅವ್ರ ಕಾರ್ಯಕ್ರಮ ನಾವು ಸಪ್ರೇಟ್ ಮಾಡ್ತೀವಿ. ಮಾದಿಗರು ಇಡೀ ರಾಜ್ಯದಲ್ಲಿ ಎಲ್ಲೂ ಕೂಡ ಅಂಬೇಡ್ಕರ್ ಜಯಂತಿ ಮತ್ತು ಜಗಜೀವನ್ ರಾಮ್ ಜಯಂತಿಗೆ ಭಾಗವಹಿಸಬಾರ್ದು, ಬೈಕಾಟ್ ಮಾಡಿ ಅಂತೇಳಿ ನಮ್ಮ ಮುಖಂಡರು ಹೇಳಿರೋದ್ರಿಂದ ನಾವು ಈ ಸಭೆಯನ್ನು ನಾವು ಬೈಕಾಟ್ ಮಾಡಿದ್ದೀವಿ. ನಾವು ಸಪ್ರೇಟಾಗಿ ಅಂಬೇಡ್ಕರ್ ಜಯಂತಿ ಮತ್ತು ಬಾಬು ಜಗಜೀವನ್ ರಾಮ್ ಜಯಂತಿಯನ್ನು ಸಪ್ರೇಟಾಗಿ ಮಾದಿಗರೇ ಆಚರಣೆ ಮಾಡ್ತೀವಿ. ಆದರೆ ಸರ್ಕಾರಿ ಕಾರ್ಯಕ್ರಮದಲ್ಲ. ಯಾಕೆ ಈ ರಾಜಕೀಯಗಳು MLAಗಳು ಇರ್ಬೋದು, ಮಿನಿಸ್ಟ್ರುಗಳು ಇರ್ಬೋದು, ಇವ್ರಿಗೆ ಅಧಿಕಾರ ಬೇಕು. ಮಾದಿಗರ ಹಿತ ಕಾಪಾಡೋಕ್ಕಾಗಲ್ವಾ? ಇವ್ರಿಗೆ ನಾಚಿಕೆ ಆಗಲ್ವಾ? ಮಾದಿಗರು ಓಟ್ ಹಾಕಿಸ್ಕೊಳ್ತಾರೆ. ಕೊಡ್ಗೆರೆ ಇರ್ಬೋದು, ಇನ್ನೊಂದು ಇರ್ಬೋದು. ಮಾದಿಗರು ಓಟ್ ಮಾತ್ರ ಬೇಕು. ಮಾದಿಗರಿಗೆ ಕಷ್ಟ ಸುಖ ಬೇಡವಾ? ಇದುವರೆಗಾಗಿ ನಮಗೆ ಸಿಕ್ಕತಕ್ಕಂಥ ಎಲ್ಲ ಸವಲತ್ತುಗಳನ್ನು ಕೆಲವೇ ಜಾತಿಗಳು ಅನುಭವಿಸವೆ. ನಮಗೆ 85% ಮೀಸಲಾತಿ ಒಳಗೆ ಈಗ ಹುದ್ದೆಗಳು ಕೊಡಬೇಕಲ್ಲ ಅಂತ ಈ ಕಿತ್ತಾಟ ಮಾಡ್ತಾರೆ. ದಯವಿಟ್ಟು ಇದಾಗೋವರೆಗೂ ನಮ್ಮ ಹೋರಾಟ ನಿಲ್ಲಲ್ಲ.